ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ತುಂಬ ದಿನದ ಮೇಲೆ ರೆಸಿಪಿನ ಹಾಕ್ತಾ ಇದ್ದೀನಿ ವಿಡಿಯೋದಲ್ಲಿ. ಏನಪ್ಪ ಅದು ರೆಸಿಪಿ ಅಂದರೆ ಸೂಪರ್ ಆಗಿರೋ ಮಟನ್ ಸಾಂಬಾರ್, ಹಾಗೆ ಸಣ್ಣ ಕ್ಲಿಪ್, ಒಂದು ಗುಲಾಬ್ ಜಾಮ್ ಮಾಡಿರೋ ಕ್ಲಿಪ್ನೂ ಸೇರಿಸ್ತೀನಿ. ಫ್ರೆಂಡ್ಸ್, ನಾನು ಮಟನ್ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಬನ್ನಿ ಶುರು ಮಾಡುವ. ಫ್ರೆಂಡ್ಸ್, ನಾನು ಇದು ನೋಡಿ ಅರ್ಧ kg ಮಟನನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಅರ್ಧ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನೋಡಿ, ಇದು 2 ಆನಿಯನ್, ಕಟ್ ಮಾಡ್ಕೊಂಡಿರೋ ಆನಿಯನನ್ನು ಇದಕ್ಕೆ ಸೇರಿಸ್ತೀನಿ. ಸೇರಿಸ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನು ನಾನು 4 ವಿಸಲ್ ಕೂಗಿಸ್ಕೊತೀನಿ. ಇದು ಎಳೆದಾಗಿದೆ ಮಟನ್, ಸ್ವಲ್ಪ ನಾನು ಇದನ್ನು 4 ವಿಸಲ್ ಕೂಗಿಸ್ತೀನಿ. ನಿಮಗೆ 3 ವಿಸಲ್ ಕೂಡ ಕೂಗಿಸ್ಕೋಬೋದು. ನಾನು 4 ವಿಸಲ್, ಮಕ್ಕಳಿದ್ದಾರಲ್ಲ ಅದಕ್ಕೋಸ್ಕರ 4 ವಿಸಲ್ ಕೂಗಿಸ್ತೀನಿ. ಓಕೆನಾ? ಇದನ್ನು ಕುಕ್ಕರ್ ಹಚ್ಚಿ ಮತ್ತೆ ಶುರು ಮಾಡುವ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ವಿಸಲ್ ಮಾಡಿಸೋಣ. ಫ್ರೆಂಡ್ಸ್, ಆ್ಯಕ್ಚುಲಿ ಮಸಾಲೆ ಕ್ಲಿಪ್ಸು ಮಿಸ್ ಆಯಿತು. ಇದು ನೋಡಿ, ಇದು ಮಸಾಲೆನ ನಾನು ಹಿಂಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಕೊಬ್ಬರಿ, ಆಮೇಲೆ 7 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ 3 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇಷ್ಟೆಲ್ಲ ಹಾಕಿ ನಾನು ಇದನ್ನು ರುಬ್ಬಿಟ್ಕೊಂಡಿದ್ದೀನಿ. ಇದು ಅರ್ಧ ಕಪ್ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಗಟ್ಟಿ ಗ್ರೇವಿ ಬೇಕಾದರೆ, ಗ್ರೇವಿ ಟೈಪ್ ಬೇಕಾದರೆ ನೀವು ಗಟ್ಟಿ ಮಾಡ್ಕೋಬೋದು. ನಾನು ಸಾಂಬಾರು ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನಾನು ತೆಳುವಾಗಿ ಮಾಡ್ತೀನಿ. ಮುಂದಿನ ಫ್ರೆಂಡ್ಸ್, ಮಟನ್ ಸಾಂಬಾರಿದ್ದರೆ ಅದ್ರ ಜೊತೆ ಮುದ್ದೆ ಇಲ್ಲ ಜೋಳದ ರೊಟ್ಟಿ ಮಾಡ್ತಾರೆ. ನಾನಂತೂ ಇವತ್ತು ಜೋಳದ ರೊಟ್ಟಿ ರೆಡಿ ಮಾಡಿದ್ದೀನಿ. ಇಷ್ಟೆಲ್ಲ ಜೋಳದ ರೊಟ್ಟಿ ರೆಡಿಯಾಗಿದೆ. ಫ್ರೆಂಡ್ಸ್, ಬೇಗ ಮಟನ್ ಸಾಂಬಾರು ಮಾಡಿಬಿಟ್ಟು ಟೇಸ್ಟನ್ನು ನೋಡೋಣ. ಫ್ರೆಂಡ್ಸ್, ಮಟನ್ ಸಾಂಬಾರು ಮಾಡಲು ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಸ್ವಲ್ಪ ಕಾದ ನಂತರ ಅದಕ್ಕೆ ನಾನು 3 ಸ್ಪೂನು ಎಣ್ಣೆಯನ್ನು ಹಾಕ್ಕೋತೀನಿ. ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, 3 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಕಾದ ನಂತರ ಇಲ್ಲಿ ಒಗ್ಗರಣೆ ಕೊಡಲಿಕ್ಕೆ ಮತ್ತೆ 1-2 ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಎಣ್ಣೆ ಕಾದ ನಂತರ ಆನಿಯನನ್ನು ಹಾಕ್ತೀನಿ. ಫ್ರೆಂಡ್ಸ್, ಎಣ್ಣೆ ಕಾದ ನಂತರ 2 ಆನಿಯನನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋ ಥರ ಹುರಿಬೇಕು. ಇವಾಗ ಇಷ್ಟು ಕೆಂಪಗಾಗಿದೆ. ಇದಕ್ಕೆ ನಾನು ಇವಾಗ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇದು ನೋಡಿ, ಮಟನ್ ಮಸಾಲ, ಇಷ್ಟು ಮಟನ್ ಮಸಾಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ. ನಾನು 5 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಖಾರ ನೋಡಿಕೊಂಡು, ಖಾರ ಜಾಸ್ತಿ ತಿನ್ನೋರು ಹಾಕ್ಕೋಬೋದು, ಇಲ್ಲ ಖಾರ ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಕೋಬೋದು. ಇದು ನೋಡಿ, 5 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ನೋಡಿ, ಚೆನ್ನಾಗಿ ಇದು ಫ್ರೈ ಆಗಿದೆ. ಇದಕ್ಕೆ ನಾವು ವಿಸಲ್ ಹೊಡೆಸ್ಕೊಂಡು ಇಟ್ಕೊಂಡಿರುವ ಮಟನನ್ನು ಅದಕ್ಕೆ ಸೇರಿಸಬೇಕು. ಇವಾಗ ನೋಡಿ, ಮಟನನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. 1 ನಿಮಿಷ ಈ ಥರ, ಒಂದೇ ಒಂದು ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ್ಬಿಡಬೇಕು. ಅದಾದ ನಂತರ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು, ಇದು ನೋಡಿ, ನಾವು ರುಬ್ಬಿಟ್ಕಿರೋ ಮಸಾಲೆಯನ್ನು ಫ್ರೈನಲ್ಲಿ ಹಾಕಬೇಕು. ಇವಾಗ ನೋಡಿ, ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು 1-2 ನಿಮಿಷ ನಾವು ಇದರಲ್ಲಿ ಚೆನ್ನಾಗಿ ಮಸಾಲೆ ಫ್ರೈ ಮಾಡಲಿಕ್ಕೆ ಬಿಡಬೇಕು. 2 ನಿಮಿಷ ಮಸಾಲೆಯನ್ನು ಮುಚ್ಚಳ ಮುಚ್ಚಿ ಇಡಬೇಕು. ಇವಾಗ ನೋಡಿ, ಮಸಾಲೆ ಎಣ್ಣೆ ಬಿಡ್ತಾ ಇದೆ. ಚೆನ್ನಾಗಿ 2 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇವಾಗ ಉಳಿದಿರೋ ಅದು ಮಟನ್ ಸಾಂಬಾರು ಇದು ಇರುತ್ತಲ್ಲ, ನೀರನ್ನು ಅದರಲ್ಲಿ ಹಾಕೋತೀನಿ.
ಇವಾಗ ನೋಡಿ ಎಷ್ಟು ನೀರು ಬೇಕಾಗಿತ್ತು ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಮುಚ್ಚಳ ಮುಚ್ಚಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಆಮೇಲೆ ಉಪ್ಪನ್ನು ಚೆಕ್ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಚೆಕ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ಸಿಂಪಲ್ ಆಗಿರೋ ಮಟನ್ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ಥರ ಮಟನ್ ಸಾಂಬಾರಾಗಿದೆ. ಇವಾಗ ಜೋಳದ ರೊಟ್ಟಿ ಮಟನ್ ಸಾಂಬಾರು ಕಾಂಬಿನೇಷನ್ ಸೂಪರ್. ಸಿಂಪಲಾಗಿ ನಾನು ಹೇಗೆ ಮಟನ್ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಫ್ರೆಂಡ್ಸ್, ಮನೆಯಲ್ಲಿ ನಾನು ಗುಲಾಬ್ ಜಾಮೂನ್ ಮಾಡಿದ್ದೆ. ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿ ಕೂಡ ಬಂದಿದೆ ಗುಲಾಬ್ ಜಾಮೂನು. ಯಾರಿಗೆಲ್ಲ ಗುಲಾಬ್ ಜಾಮೂನ್ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.